ಮುಡಿಪೋಲು ತೊಕ್ಕೋಟು ಕುತ್ತಾರು ಕೊಣಾಜೆ ದೇರ್ಲಕಟ್ಟೆ ಅಂಬಲ್ಪಾಡಿ ಮುದುರಂಗಡಿ ಬೆಳ್ತಂಗಡಿ ಬೋಳಂಗಡಿ ತಲಪಾಡಿ ಕಟಪಾಡಿ ಚಿಟ್ಪಾಡಿ ನೆಲ್ಲಾಡಿ ಚಿತ್ತಾಡಿ ಬಂಗಾಡಿ ತೋಳ್ಪಾಡಿ ಸುಳ್ಯ ಮುಳ್ಯ ಉಳಿಯ ಪುಲ್ಯ ಪುಲ್ಯ ಪಲ್ಯ ಪುಣ್ಯ ಸಂಪ್ಯ ನಮ್ಮೂರ್ದ ಕುದರದ ಪೊರ್ಲು ಕೂಲೆ ಲೋಕೋರ್ಮೆ ಐಕೊಂಡು ಕದರ್ಗೆಲೆ ಗುಡ್ಡ ಗುರಿ ಅಡ್ಕ ಮುಗೆರು ಏರು ಬೇರು ಪದವು ಬೈಲು ಪಾಡಿದ ನಮ್ಮ ಮೂಡು ಹಂ 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 ಹಂಪನ್ ಕಟ್ಟೆ ಪುಂಜಲ್ ಕಟ್ಟೆ ಸುಂಕದ ಕಟ್ಟೆ ಕೆಪಡಿ ಕಟ್ಟೆ ಬೆಂಜನ್ ಪದವು ಅಮದ ಪದವು ಕಟ್ಟೆ ಪದವು ಕುಪ್ಪೆ ಪದವು ಉಚ್ಚ ಮುಗೆ ದಪ್ಪು ಮುಗೆ ಕಳ್ಳ ಮುಗೆ ಕುಡ್ತ ಮುಗೆ ಕಾಂತಾವರ ಬ್ರಹ್ಮಾವರ ನಂದಾವರ ಸೊಲ್ಮೆಲು ವೀಕ್ಷಕರೇ, ಬಾರ್ಕೂರುಡ್ದು ತೆನ್ಕೈದ ನೀಲೇಶ್ವರ ಮೊಟ್ಟ ಉಪ್ಪಿ ಈ ತುಳುನಾಡದ ಬೆತಬೇತಿ ಜಾಗಿಗೆ ನಮ್ಮ ಪೋಯನ್ನಾಡ ಅಲ್ಪ ದಿಂಜ ವಿಶಿಷ್ಟವಾಯಿನ ಬೆತಬೇತ ಪುದರ್ಲಿನ ನಮಕ್ಕೇನುವ ಪ್ರತಿ ಒಂಜಿ ಊರದ ಪಿರವುಡ್ಲ ಒಂಜಿ ಪುದರ್ಗುಂಜಿ ಕತೆ ಉಪ್ಪುಂಡು ಅಂಚಿತ್ತಿ ಕಥಿತ ಪಿರವುಡು ನಮ್ಮ ಪೋಯನ್ನಾಡ ಆ ಊರದ ಜನಕುಲ್ನ ಪ್ರಾಕೃತಿಕ ಭೌಗೋಳಿಕ ಹಿನ್ನೆಲೆ ಅಂಚನೆ ಆ ಊರದ ಜನಮಂದ್ಯದ ಆಚಾರ ವಿಚಾರ ಐತ ಒಟ್ಟಿಗೆ ಅಕಲೆ ನಡತೊಂದು ಬತ್ತಿ ಸಾದಿ ದಾದ ಪನ್ಪುನವು ನಂಗೆ ತಿರಿದು ಬರ್ಪುಂಡು ಅಂಚಾದು ಐನು ಪನೊಂದು ಪೋಣನಾಂಡ ವರ್ಷಗಟ್ಟಲೆ ಮುಗಿಯಂದನಾತ್ ಊರುಲುಂಡು ಆ ಊರಿಗೂ ಇತಿಹಾಸಲುಂಡು ನಮ್ಮ ಬಗಲಿಗೆ ತಿಕ್ಕನಾತ್ ನಂಗೇತು ನಮ್ಮ ಬುಟ್ಟಿಗೆ ತಿಕ್ಕುಂಡ ಆತ್ ಕತೆ ಪನೊಂದು ಪೋಪನಂಚಿನ ವಿಶೇಷ ಕಾರ್ಯಕ್ರಮ ಒಂದು ಊರುಗೊಂಜಿ ಪುದರ್ ಬಲೆ ಬೆತೆ ಬೇತೆ ಊರುಗು ಸುತ್ತಾಡ್ದು ಆ ಊರದ ಪುದರ್ ಎಂಚ ಬತ್ತಂಡು ಪನ್ಪುನೇನೆ ತಿರಿಯೊಂದು ಬರ್ಕ ಇತ್ತೆ ನಮ್ಮ ತೂಪುನ ತೊಕ್ಕೋಟುಗು ಆ ಪುದರ್ ದಾಯ ಬತ್ತಂಡು ಏಪ ಬತ್ತಂಡೆ ತಿರಿಯುಚಿ ದಾಯ ಪಂಡ ಪಿರಾಕಡೆ ಅಂಚಿ ಕೆರೆ ಬಯಲು ಇಂಚಿ ಪೆರ್ಮನೋರು ಮುಲ್ಪ ಕೆರೆ ಇತ್ತಿನಿ ಇತ್ತೆ ಬಸ್ ಸ್ಟ್ಯಾಂಡ್ ಆದುಪ್ಪುನ ಜಾಗೆದ ಕೈತಳ್ಳಿಗೆ ನಗರೀಕರಣದ ಭರಾಟೆಡು ಕೆರೆ ಮುಚ್ಚಿದು ಪೇಂಟೆ ಲಕ್ಕದುಂತುಂಡು ಚೂರು ಇಂಚಿಗೆ ಬಾರಿ ಪೆರ್ಮೆದ ಊರು ಪೆರ್ಮನೂರು ಉಂಡು ಹೆಚ್ಚಿಗೆ ಪೇರು ಬರುಪಿ ಬಾಮನಕುಲು ಇತ್ತಿನಡ್ದು ಅದು ಪೇರಮ್ಮನ ಊರುಂದಲ ಉಪ್ಪೆರೆ ಯಾವು ಪನ್ಪೆರೆ ಕೆಲವೇರೆ ಪೆರ್ಮನೂರು ಸಂತ ಸೆಬೆಸ್ಟಿಯನ್ ಚರ್ಚಿಗೆ ಮುಲ್ಪ ಮಾಮಲ್ಲ ಸ್ಥಾನವುಂಡು ಮುಲ್ಪದ ಸಾಂತುಮರಿಯ ಕ್ರಿಸ್ಮಸ್ ವಾರ್ಷಿಕ ಉಚ್ಚಯ ಅಂದಕ್ಕೆ ಸಾರಗಟ್ಲೆ ಜನ ಬತ್ತು ಸೇರ್ವೇರೆ ಪೆರ್ಮನೂರು ಸಂತ ಸೆಬೆಸ್ಟಿಯನ್ ಚರ್ಚ್ ಮಾತ್ರ ತಂದೆ ವಿದ್ಯಾಕ್ಷೇತ್ರಗುಲ ಮಲ್ಲ ಕಾಣಿಕೆ ಕೊರ್ನ ಶಾಲೆಗೆ ಶತಮಾನೋತ್ಸವದ ಇತಿಹಾಸವುಂಡು ಪೆರ್ಮನೂರು ಗ್ರಾಮದ ಚೆಂಬುಗುಡ್ಡೆ ಬಾರಿ ಪುದರ್ ಪೋತಿನ ಗುಡ್ಡೆ ಇತ್ತೆ ಗರ್ತದು ಚೆಂಬು ಪೋದು ರೊಂಕಲ ತಿಕ್ಕಂದು ನಂಚಿನ ಊರಾತಂಡ ಪೆರ್ಮನೂರದ ಕೊರಗಜ್ಜ ಕ್ಷೇತ್ರ ಬಾರಿ ಕಾರ್ಣಿಕದ ಚೆಂಬುಗುಡ್ಡೆ ಕಡತಿ ಬೊಕ್ಕ ಬರ್ಪಿನವು ಬಬ್ಬುಕಟ್ಟೆಡು ಬಬ್ಬು ಸ್ವಾಮಿನ ಸಾನ ಇಜ್ಜಿ ಆಂಡ ದುಂಬು ಒಂಜಿ ಕಟ್ಟೆ ಇತ್ತನು ಅಂದು ಪ್ರಭಾಕರ ಪಂಡಿತರು ಪನ್ಪೇರು ತೊಕ್ಕೋಟು ಬಬ್ಬುಗಟ್ಟೆ ದೇರ್ಲಗಟ್ಟೆ ಎಲ್ಲ ಹಾಗೆ ಹೇಗಿತ್ತು ಸರ್? ತೊಕ್ಕೋಟು ಏನಿರಲಿಲ್ಲ, ಬರೀ ಒಂದು 2-3 ಅಂಗಡಿ ಅಷ್ಟೇ ಇತ್ತು. ಒಂದು ಜ್ಯೂಸಿದ್ದು ಅಂಗಡಿ, ಮತ್ತೊಂದು ಒಂದು ಕ್ರಿಶ್ಚನ್ ಅವ್ರದ್ದು, ಮತ್ತು ಏನಿಲ್ಲ, 3-4 ಅಂಗಡಿ ಅಷ್ಟೇ, ಬರೀ ಅಷ್ಟೇ. ಕಾಡು ಥರ ಇತ್ತು. ಆವಾಗ ಹಳೆಯ ಒಂದು ಮಾರ್ಗ ಇತ್ತು, ಆ ತೊಕ್ಕೋಟಿನಿಂದ ಬರುವಾಗ ಮೇಲೆ ಒಂದು ಹಳೆಯ ಮಾರ್ಗದಲ್ಲಿ ನಾವು ನಡ್ಕೊಂಡು ಬರೋದು, ಮಣ್ಣಿನ ಮಾರ್ಗ. ಆ ಮಣ್ಣಿನ ಮಾರ್ಗ ಇಲ್ಲಿಂದ ಬಂದು ತಿರುಗಿ ಇಲ್ಲಿನ ಸೀದಾ ಕುತ್ತಾರಿಗೆ ಹೋಗ್ತಾಯಿತ್ತು. ಆವಾಗ ಚೆಂಬುಗುಡ್ಡೆಯಿಂದ ಬದಿ ಆಚೆ ಈ ಚೆಂಬುಗುಡ್ಡೆ ದಾರಿ ಇರಲಿಲ್ಲ, ಚೆಂಬುಗುಡ್ಡೆಯಿಂದ ಕೆಳಗಡೆಯಿಂದ ದಾರಿ ಉಂಟು, ಅದು ಪಿಲಾರಿಗೆ ಹೋಗೋ ದಾರಿ. ಆ ಪಿಲಾರಿಗೆ ಹೋಗೋ ದಾರಿಯಲ್ಲಿ ಕ್ರಾಸ್ ಆಗಿ ಅಲ್ಲಿಂದ ತಿರುಗಿ ಬಬ್ಬುಗಟ್ಟೆ ಆಗಿ
ಇಲ್ಲಿಂದ ಆಚೆ ಬದಿಯಿಂದ ನಮ್ಮ ಈ ನಗರ ಉಂಟಲ್ಲ ಅಲ್ಲಿಂದ ಬದಿಯಿಂದಾಗಿ ಹೀಗೆ ಹೋಗ್ತಾ ಇತ್ತು. ಆ ನಿತ್ಯಾಧಾರ ನಗರ ಬದಿಯಿಂದ ಹೀಗೆ ಹೋಗ್ತಾ ಇತ್ತು. ಹೌದು. ಇಲ್ಲ ನಿತ್ಯಾಧಾರ ನಗರ ಇರಲೇ ಇಲ್ಲ. ಆವಾಗ ಇದ್ದದ್ದು ಹೊಸಗಂಡ ಅಂತೇಳಿ, ಹೊಸಗಂಡ. ಹಾಂ, ಅದಕ್ಕೆ ಮೇಲೆ ಹೊಸಗಂಡ ಕಾಡು, ಹೊಸಗದ್ದೆ ಅಂತ ಕರೀತಾರೆ. ಹೌದು. ಆ ಚರ್ಚ್ ಜಾಗದಲ್ಲಿ ಕಾಡು ಇತ್ತು, ಕರಿಮರದ ಕಾಡು. ಆವಾಗ ಸಾಧಾರಣ ನಾನು ಹೇಳಿದಾಗೆ ಆ ಟೈಮ್ನಲ್ಲಿ ಸಾಧಾರಣ ಒಂದು 70-80 ವರ್ಷ ಮುಂಚೆ ಇಲ್ಲಿ ಇದಾಗಿತ್ತು. ಅಂದರೆ ದೊಡ್ಡ ಸಂಕಟ ಹೇಳ್ತಾರೆ ನೋಡಿ, ಸಿಡುಬು. ಈ ಸಿಡುಬು ರೋಗದಲ್ಲಿ ಕೆಲವರು ಸತ್ತವರನ್ನು ಚಾಪೆಯಲ್ಲಿ ಸುತ್ತಿ ಆ ಕಾಡಿನಲ್ಲಿ ಬಿಸಾಡ್ತಾ ಇದ್ರಂತೆ. ಹಾಂ, ಹೀಗಿತ್ತು ಪರಿಸ್ಥಿತಿ. ಆವಾಗ ಮುಳ್ಳಹಂದಿ ಕಂಡಾಗ್ಬಿಟ್ಟಿರ್ತದೆ ಅದರಲ್ಲಿ, ಮುಳ್ಳಹಂದಿ. ಹೌದು. ಅದರಿಂದಾಗಿ ಈ ಜಾಗಕ್ಕೆ ಏನಾದರೂ ಹೆಸರಿತ್ತ ಪಂಡಿತ ಔಷಧಿ ಕೆಳಗೆ? ಇಲ್ಲ, ಅಲ್ಲಿಗೆ ಏನು ಹೆಸರಿಲ್ಲ. ಬಬ್ಬುಗಟ್ಟೆ ಕಳೆದ್ರೆ ಮತ್ತು ಬಬ್ಬುಗಟ್ಟೆಗೆ ಏನು ಹೆಸರಿತ್ತ? ಪಂಜಿಗುರಿ. ಪಂಜಿಗುರಿ ಅಂತೇಳಿ ಹೇಳಿದರೆ ನನ್ನ ಮಟ್ಟಿಗೆ ಕಾಡು ಹಂದಿಗಳು ಅಲ್ಲಿ ಇರಬೇಕು. ಆದ ಕಾರಣ ಅದು ಏನು ಹೊಂಡ ಇತ್ತ ಅದು ಸಾಧಾರಣವಾಗಿ ಅಲ್ಲಿ ಹೊಂಡ ಟೈಪ್ ಇತ್ತು. ಅಲ್ಲಿ ಪಂಜಿಗುರಿ ಅಂದರೆ ಕಾಡು ಹಂದಿದ್ದ ಕಾರಣ ಅದು ಪಂಜಿಗುರಿ ಅಂತೇಳಿ ಆಯಿತು. ಬಬ್ಬುಗಟ್ಟೆಯಿಂದ ಈಚೆ ಬಬ್ಬುಗಟ್ಟೆ ಅಂತೇಳಿ ಹೆಸರಿತ್ತು. ಬಬ್ಬುಗಟ್ಟೆಯಿಂದ ಯಾಕೆ ಅಂತ ಹೇಳಿದ್ರೆ ನನಗೆ ಅಷ್ಟೊಂದು ಅದರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅಲ್ಲಿ ಒಂದು ಕಟ್ಟೆ ಇತ್ತು. ಆ ಕಟ್ಟೆಯಲ್ಲಿ ಏನದು ಏನು ಕಲ್ಲು ಗಿಲ್ಲು ಏನು ಇರಲಿಲ್ಲ, ಬರೀ ಒಂದು ಕಟ್ಟೆ. ಜನರು ಹೋಗಿ ಕೂತ್ಕೊಳ್ತಾ ಇದ್ರು. ಅಲ್ಲೊಂದು ಹೋಟ್ಲಿತ್ತು. ಏನಿಲ್ಲ, ಅದು ನಮಗೆ ಗೊತ್ತಿಲ್ಲ. ಬಬ್ಬುಕಟ್ಟೆ ಶಾಲೆಗಳ 100 ವರ್ಷದ ಇತಿಹಾಸ ಇತ್ತದೆ. ಶತಮಾನೋತ್ಸವ ಕರಿವರ್ಷ ಭಾರಿ ಗೌಜಿ ನಡೆತದೆ. ನನಪನಿ ದುಂಬು ಬನ್ನಗ ನಿತ್ಯಾಧರ್ ನಗರ ತಿಕ್ಕೊಂಡು 1 ಇಂಚಿ ಪದಪುದರ್ಗೆ ದುಂಬು ಮಾಮಲ್ಲ ಕಾಡು ಪ್ರದೇಶ ಅಂದು ಪಂಡಿತರು ವಿವರಣೆ ಕೊರ್ಪೇರೆ. ನನ್ನ ಭಾರಿ ಆಸಕ್ತಿದ ಪುದರ್ ಪಂಡಿತ ಹೌಸ್. ಈ ಪುದರ ದಾಯಿ ಬತ್ತಣ್ಣಂದು ಕೇನೊಂದು ಪೋನಗ ತಿಕ್ಕಿನಾರು ನಮ್ಮ ಪ್ರಭಾಕರ ಪಂಡಿತರೆ. ದುಂಬುದ ಇಲ್ಲು ನಿಲೀಕೆ ಬೂಕುಲು, ಪಿರಾಕದ ಸಾಮಾನ್ಯನ ಸಂಗ್ರಹ, ದೇವರೆ ಕೋಣೆ, ಇಲ್ಲದ ಜಮಾಂದಿ ಸುವಾಸಿನಿ ಮೇಡಮ್ಮು ಎಂಕ್ಲನ್ನು ಎದ್ಕೊಂಡರೆ. ಐಡ್ದು ಬೊಕ್ಕ ಪಂಡಿತ ಹೌಸ್ ಪನ್ಪಿಪುದರ ದಾಯಿ ಬತ್ತನಂದು ಪಂಡಿತರು ವಿವರಣೆ ಕೊರಿಯರೆ.
ಮೂಲ ನಮ್ಮದು ಕಾಸರಗೋಡು, ಕೇರಳ. ಆಗ ಕರ್ನಾಟಕದಲ್ಲಿತ್ತು. ಸಾಧಾರಣ ಎಷ್ಟು ವರ್ಷದಿಂದ ಇದ್ದಾಗ ಇಲ್ಲಿಯಾ? ಇಲ್ಲಿ ಮನೆ ಕಟ್ಟಿ ಸಾಧಾರಣವಾಗಿ ಒಂದು 70 ವರ್ಷ ಆಯಿತು. ನೀವು ಬಂದಾಗ 70 ವರ್ಷದ ಹಿಂದಿನ ಉಳ್ಳಾಲ ಹೇಗಿತ್ತು ಸರ್? ಆವಾಗ ಏನಂದರೆ ಆವಾಗ ಈಗಿನಾಗೆ ನ್ಯಾಷನಲ್ ಹೈವೇ ಏನೂ ಇರಲಿಲ್ಲ. ಯಾವುದಕ್ಕೂ ನಾವು ನಮ್ಮ ರೈಲ್ವೆ ಸಂಘವನ್ನೇ ಎಲ್ಲದಕ್ಕೂ ಬಳಸ್ತಾ ಇದ್ದೆವು. ನಾವು ಸಾಧಾರಣ ಇಲ್ಲಿಂದ ನಾನು ಮಂಗಳೂರು ರುಜಾರಿ ಹೈಸ್ಕೂಲಿಗೆ ಹೋಗ್ತಾ ಇದ್ದೆ. ಆವಾಗ ನಾವು ಇಲ್ಲಿಂದ ಕಲ್ಲಾಪನಿಂದ ಅಡ್ಡ ಇದು ರೈಲ್ವೆ ಪಟ್ಟಿಯನ್ನು ದಾಟಿ ಹಳೆ ಸೇತುವೆ, ನಮ್ಮ ರೈಲ್ವೆ ಸೇತುವೆ ಮುಖಾಂತರ ನಾವು ನಡ್ಕೊಂಡು ಹೋಗ್ತಾ ಇದ್ದೆವು. ಯಾವುದು? ಏನಿರಲಿಲ್ಲ, ಬರೀ ಎತ್ತಿನ ಗಾಡಿ. ರಾತ್ರಿ ಒಂದು ಜೋಡೆತ್ತಿನ ಗಾಡಿ ಗೆಣಸನ್ನು ತುಂಬಿಕೊಂಡು ಕೆಲವು ಅದು ಸೌಂಡ್ ಉಂಟು, ಆ ಸೌಂಡ್ ಮಾಡಿಕೊಂಡು ರಾತ್ರಿ ಹೋಗ್ತಾ ಇತ್ತು. ಏನಿಲ್ಲ ಒಂದು ಯಾರು ಹೋಗ್ಲಿಕ್ಕಿಲ್ಲ, ಎಲ್ಲ ನಡ್ಕೊಂಡೇ ಹೋಗೋದು. ಜಾಸ್ತಿ ಅದರ ನಂತರ ಯಾಕಂದರೆ ಎಲ್ಲಿ ಅಂದರೆ ಬೋಳಾರದಲ್ಲಿ ಹಂಚಿನ ಕಾರ್ಖಾನೆ ಇತ್ತು ನೋಡಿ. ಆ ಹಂಚಿನ ಕಾರ್ಖಾನೆಗೆ ಇಲ್ಲಿನ ತುಂಬ ಕಾರ್ಮಿಕರು ಹೋಗ್ತಾಯಿದ್ರು, ನಡ್ಕೊಂಡೇ ಹೋಗ್ತಾಯಿದ್ರು. ಅವ್ರು ಸಾಧಾರಣವಾಗಿ ಬೆಳಿಗ್ಗೆ ಸಾಧಾರಣ ಒಂದು 6-6:30 ಗಂಟೆಗೆ ಹೋಗಿ 8 ಗಂಟೆಗೆ ಅಲ್ಲಿ ಇದಾಗ್ತದೆ. 1.5 ಗಂಟೆ ದಾರಿ ಇತ್ತು ಇಲ್ಲಿಂದ ಬೆವಳಾರಕ್ಕೆ. ಸುಹಾಸಿನಿ ಮೇಡಮ್ ಆನಿದ ಬಂಗನು ಎಂಕಲ್ಡ ಪನೊಂದು ಪೋಂದಿತ್ತೇರೆ. ಆರು ನರ್ಸು ಆದ ಇತ್ತಿನ ಜವ್ವನದ ಪೊರ್ತುಡು ಮಂಜೇಶ್ವರದ ಕೈತಲ್ದ ಪೊಸೋಡಿ ಗುಂಪೆಡ್ದು ಧಾರವಾಡಗೂ ಪೋಯರೆ ಕಾಂಡೆ 8 ಗಂಟೆಗೆ ರೈಲ್ಡ್ ಬತ್ತದು ಕುಡ್ಲದ ನಿತ್ಯಾನಂದ ಗ್ರಂಥಾಲಯದ ಕೈತಲ್ದ ಬಸ್ ಸ್ಟ್ಯಾಂಡ್ ರಾತ್ರಿ 9 ಗಂಟೆ ಮುಟ್ಟ ಕಾತೊಂದಿತ್ತೆರೆಗೆ ದಯಪಂಡ ಕುಡ್ಲಗೂ ಪೋಯರೆ ಸಂಕ ಇಜ್ಜಂಡಿಗೆ ಇತ್ತಿನ ಒಂಜೇ ಟ್ರೈನಿಗೆ ಮನದಾನಿ ಮಧ್ಯಾಹ್ನ 3 ಗಂಟೆಗೆ ಧಾರವಾಡದ ಸರ್ಕಾರಿ ಆಸ್ಪತ್ರೆದ ಕೈತಲ್ದ ಕ್ವಾರ್ಟರ್ಸ್ಗೆ ಎತ್ತೊಂದಿತ್ತೆರೆಗೆ ಪಾತೆರ ಮುಂದುವರಿತಿನ ಪ್ರಭಾಕರ ಪಂಡಿತರು ಆನಿದ ಕುತ್ತಾರು ಬಗಂಬಿಲ ಪೂರ ಎಂಚ ಇತ್ತಿನೆಂದು ತನ್ನ ಅನುಭವದ ಬುತ್ತಿನ ಬುಡುಪಾದು ಎಂಕಲ್ಡ ಪಂಡೆರು. ದೇರ್ಲಕಟ್ಟೆ ಪ್ರದೇಶಕ್ಕೆ ನೀವು ಶಿಕಾರಿಗೆ ಹೋಗುವಂಥದ್ದು ಆ ಥರ ಕಾಡಿತ್ತ? ಹೌದು, ದೇರ್ಲಕಟ್ಟೆಯಿಂದ ಸಾಧಾರಣ ನಮ್ಮ ಕುತ್ತಾರಿನಿಂದ ಕಳೆದು ಹೋಗುವ ದಾರಿಯಲ್ಲಿ ಸಾಧಾರಣ 2 ಬದಿಯಲ್ಲಿ, ಈಚೆ ಬದಿಯಲ್ಲಿ ಲೆಫ್ಟ್ ಸೈಡ್ನಲ್ಲಿ ಕುರುಚಲು ಕಾಡಿತ್ತು, ಬಲದ ಬದಿಗೆ ಬಗಂಬಿಲ ಕಾಡು ಅಂತ ಹೇಳ್ತಾಯಿದ್ರು. ಆ ಬಗಂಬಿಲ ಕಾಡಿನಲ್ಲಿ ಗುಹೆ ಇತ್ತು, ಒಂದು 2-3 ಗುಹೆ ಇತ್ತು. ಆ ಗುಹೆಯಲ್ಲಿ ಸಾಧಾರಣವಾಗಿ ಹುಲಿಗಳು ಕೂತ್ಕೊಳ್ತಾ ಇತ್ತು ಅಂತ ಹೇಳ್ತಾಯಿದ್ರು. ಮತ್ತು ಅದರಲ್ಲಿ ಕತ್ತೆ ಹುಲಿ ಇತ್ತು. ನಾನು ನೋಡಿದ್ದೇನೆ, ನಾನು ಹೊಡೆದಿದ್ದೇನೆ ಕತ್ತೆ ಹುಲಿ. ನಾನು ಮತ್ತು ಪ್ರಸಾದ್ ಅಂತೇಳಿ ನನ್ನ ಫ್ರೆಂಡ್ ಇಬ್ಬರು ಹೋಗುವಾಗ ರಾತ್ರಿ ಒಂದು ಸಾಧಾರಣ 11 ಗಂಟೆ ಹೋಗುವಾಗ ಒಳಗೆ ಹೋಗುವಾಗ ಕೆಂಪಗೆ ಕಣ್ಣು, ಹೆಡ್ಲೈಟ್ನಲ್ಲಿ ಕಣ್ಣು ಕೆಂಪಗೆ ಕಂಡಿತು. ಆಗ ಇವರು ಹೇಳಿದ್ರು, ನಾನು ಹೇಳಿದೆ ಎಂಥದ್ದು ಹುಲಿ ಆಗಿರಬೇಕು, ನೋಡು ನಿಲ್ಲು ಪ್ರಭಾಕರ್ ನಿಲ್ಲು ನೋಡು ಅಂಥೇಳಿ ಮುಂದೆ ಹೋದಾಗ ಎದುರು ಬಂದಾಗ ನಾನು ಎಂತ ಮಾಡೋದು, ಅದು ಕತ್ತೆ ಹುಲಿ, ಎಂತ ಮಾಡೋದು, ಹೊಡಿ ಅಂತ ಹೇಳಿದೆ. ಹೊಡೆದಂದರೆ ಅದು 2 ಇತ್ತು. ಯಾವಾಗಲೂ ಕತ್ತೆ ಹುಲಿಗಳು ಹೆಣ್ಣು ಹುಲಿ ಎದುರು ಬರ್ತದೆ, ಗಂಡು ಹುಲಿ ಹಿಂದೆ ನಿಲ್ತದೆ. ಮತ್ತು ಹೊಡೆದ ನಂತರ ಶಬ್ದ ಕೇಳ್ತೆಲ್ಲ ಚಲ್ಲಾಪಿಲ್ಲಿ ಆಗಿತ್ತು. ಮತ್ತು ಅಲ್ಲಿಗೆ ಬಿಟ್ಟು ಬಂದೆವು ನಾವು. ನೆಕ್ಸ್ಟ್ ಹೋದರೆ ಯಾವುದು ಫ್ಯಾಟಲ್, ಅದು ಯಾವುದಾದ್ರೂ ಒಂದು ಕಾಡು ಪ್ರಾಣಿಗಳು ಅದಕ್ಕೆ ಪೆಟ್ಟಾದ ನಂತರ ನಾವು ಆಕ್ರಮಣ ಮಾಡಲಿಕ್ಕೆ, ಅದು ಯಾವುದೂ ಆಗಲಿ ಆಕ್ರಮಣ ಮಾಡ್ತದೆ. ಆ ಮರುದಿವಸ ನಾವು ಹೋಗಿ ನೋಡುವಾಗ ಅದರ ಗುಹೆಯ ಒಳಗಡೆ ಅದರದ್ದು ಕಾರ್ಕಸ್, ಇದು ಶವ ಇತ್ತು. ಬಗಂಬಿಲದ ಕತೆ. ಈಗ ಏನು ಸರಳಾಯರು ಕೊಟ್ಟ ಭೂಮಿಯಲ್ಲಿ ಮನೆಗಳಿದೆ, ಆ ಜಾಗ ಪೂರ್ತಿ ಕಾಡಿತ್ತು. ಅಲ್ಲಿಂದ ಮುಂದೆ ಹೋದ್ರೆ ನಮಗೆ ನಿಟ್ಟೆ ಕಾಲೇಜ್ ಉಂಟಲ್ಲ, ಅಲ್ಲಿವರೆಗೆ ಕಾಡೇ ಇತ್ತು. ಅಲ್ಲಿಂದ ಮತ್ತು ಮೇಲೆ ಹೋದರೆ ದೇರ್ಲಕಟ್ಟೆಯಲ್ಲಿ ಒಂದು ಡಾಕ್ಟ್ರದ್ದೊಂದು ಕ್ಲಿನಿಕ್ ಇತ್ತು, ಮುದ್ದಿಯರದ್ದು, ಬಾಲಕೃಷ್ಣ ಮುದ್ಯ ಅಂತೇಳಿ ಅವ್ರದ್ದೊಂದು ಕ್ಲಿನಿಕ್ ಇತ್ತು. ಮತ್ತು ಆವಾಗ ಅಲ್ಲಿ 2 ಬಸ್ ಬರ್ತಾಯಿತ್ತು, ಒಂದು ಶಂಕರ ವಿಠಲ್, ಮತ್ತೊಂದು CPC. ಅದು ವಿಟ್ಲದಿಂದ ಮತ್ತೊಂದು ಪುತ್ತೂರಿನಿಂದ ಬಂದು ಉಳ್ಳಾಲವರೆಗೆ ಹೋಗ್ತಾಯಿತ್ತು.
ಮಾಡೂರಾಗಿ ಅದು ಉಳ್ಳಾಲ ಹೋಗುದು. ಹೌದು. ಈ ಮೆಡಿಕಲ್ ಅದು ಹಾಸ್ಪಿಟಲ್ ಹಬ್ಬೆಲ್ಲ ಆದದ್ದು ಆ ಜಾಗ ಬರೀ ಕಾಡಾಗಿತ್ತು. ಬರೀ ಕಾಡು. ಈ ಮನೆಯ ಶೈನು ವಾಪಸ್ ತರೋದು ಅಸಾಧ್ಯ. ಯಾವಾಗ ಪೇಂಟ್ ಮಾಡಿದ್ದು ಅನ್ನೋದು ಮುಖ್ಯ ಅಲ್ಲ, ಹಿಂಗ್ ಶೈನ್ ಹೊಡೆಯುತ್ತೆ ಅನ್ನೋದು ಮುಖ್ಯ. Surfaco Paints, shining since 1979. ಕಳೆದ 34 ವರ್ಷಗಳಿಂದ ಎಲೆಕ್ಟ್ರಿಕಲ್ ಉತ್ಪನ್ನಗಳಿಗೆ ಹೆಸರುವಾಸಿಯಾದ ಸಂಸ್ಥೆ ತೊಕ್ಕೋಟಿನ ಲಕ್ಷ್ಮಿ ಎಲೆಕ್ಟ್ರಿಕಲ್ಸ್. ಎಲೆಕ್ಟ್ರಿಕಲ್ ಗುತ್ತಿಗೆದಾರರು, ಎಲೆಕ್ಟ್ರಿಷಿಯನ್ಸ್, ಸಿವಿಲ್ ಗುತ್ತಿಗೆದಾರರು, ಮನೆ ಕಟ್ಟಿಸುವವರ ಹಾಗೂ ಇತರ ಗ್ರಾಹಕರ ಗಮನಕ್ಕೆ ನಮ್ಮಲ್ಲಿ ಪೈಪ್ ಅಂಡ್ ಫಿಟ್ಟಿಂಗ್ಸ್, ವುಡನ್ ಬಾಕ್ಸ್, ವೈರಿಂಗ್ ಐಟಮ್ಸ್, ಸ್ವಿಚ್ ಅಂಡ್ ಅದರ್ ಆಕ್ಸೆಸರೀಸ್, MCBs, LED ಬಲ್ಬ್ಸ್, LED ಟ್ಯೂಬ್ ಸೆಟ್ಸ್, ಸೀಲಿಂಗ್ ಅಂಡ್ POP ಪ್ಯಾನಲ್ ಗ್ರಾಹಕರಿಗೆ ಲಭ್ಯ. ಕ್ರಾಂಪ್ಟನ್, ಹವೆಲ್ಸ್, ಪಾಲಿಕ್ಯಾಪ್, ಸೂರ್ಯ, ಓರಿಯಂಟ್, ಬಜಾಜ್, ಪೋಲಾರ್, ಪ್ಯಾನಾಸೋನಿಕ್ ವಿವಿಧ ಕಂಪನಿಗಳ ಸೀಲಿಂಗ್, ಟೇಬಲ್ ಅಂಡ್ ಎಕ್ಸಾಸ್ಟ್ ಫ್ಯಾನ್ಸ್, ಫಿಲಿಪ್ಸ್, ಕ್ರಾಂಪ್ಟನ್, ಹ್ಯಾವೆಲ್, ಸಿಸ್ಕಾ ಮುಂತಾದ ಕಂಪನಿಗಳ ಟ್ಯೂಬ್ಸ್ ಅಂಡ್ ಬಲ್ಬ್ಸ್, ಅಂಡರ್ಗ್ರೌಂಡ್ ಕೇಬಲ್ಸ್ ಗ್ರಾಹಕರಿಗೆ ನ್ಯಾಯಯುತ ದರದಲ್ಲಿ ಲಭ್ಯ. ಲಕ್ಷ್ಮಿ ಎಲೆಕ್ಟ್ರಿಕಲ್ಸ್, ಮಹೇಶ್ ಕಾಂಪ್ಲೆಕ್ಸ್, NH66, ತೊಕ್ಕೋಟು, ಪೆರ್ಮನೂರ್, ಮಂಗಳೂರು. ಫೋನ್ 08424666478, ಮೊಬೈಲ್ 8861493678, 9740764075. നിങ്ങളിൽ നിറയട്ടെ നന്മയുടെ നിറങ്ങൾ. സർഫ കോട്ട്സ് പെയിന്റ്സ്. ಅನು ಮೊಬೈಲ್ ಸೆಂಟರ್ ತೊಕ್ಕೋಟು. ನಿಕ್ಲೆಗ್ ಬೋರ್ಡೈನ ಮಾತ ರೀತಿದ ಮೊಬೈಲ್ ಬ್ರ್ಯಾಂಡ್ಸ್ ಎಲ್ಲ ಮೂಲುಂಡು. ಪ್ರೀಮಿಯರ್ ಸ್ಮಾರ್ಟ್ ಫೋನ್ಗೂ ಸ್ಪೆಷಲ್ ಡಿಸ್ಕೌಂಟ್. ನಿಕಲ್ನ ಓಲ್ಡ್ ಮೊಬೈಲ್ ಫೋನ್ಸ್ ಎಕ್ಸ್ಚೇಂಜ್ ಮಲ್ತದ್ದು ನ್ಯೂ 5G ಹೆಡ್ಸೆಟ್ ದೆತೊನ್ನಂಚಿನ ಮಾತ ಫೆಸಿಲಿಟಿ ಎಲ್ಲ ನಮ್ಮಡುಂಡು. ಎಕ್ಸ್ಪರ್ಟ್ ಪ್ರಮೋಟರ್ಸ್, 0% ಡೌನ್ ಪೇಮೆಂಟ್, 0% ಇಂಟ್ರೆಸ್ಟ್, ಅಪ್ ಟು 10 to 50% ಕ್ಯಾಶ್ ಬ್ಯಾಕ್, ಬ್ರಾಂಡೆಡ್ ಇಯರ್ಫೋನ್ಸ್, ಸ್ಮಾರ್ಟ್ ಟಿವಿಸ್, ಸ್ಮಾರ್ಟ್ ವಾಚಸ್. ಎಸ್, ಇದು ಮಾತ ಅನು ಮೊಬೈಲ್ ಸೆಂಟರ್ ಮಾತ್ರ. ಅನು ಮೊಬೈಲ್ ಸೆಂಟರ್, ಮಹೇಶ್ ಕಾಂಪ್ಲೆಕ್ಸ್, ನಿಯರ್ ಫ್ಲೈಓವರ್, ತೊಕ್ಕೋಟು. ಪೌರ್ಣಮಿ ಗ್ಲಾಸ್ ಹೌಸ್, ದೇರ್ಲಕಟ್ಟೆ. ಫ್ಲೋಟ್ ಗ್ಲಾಸ್, ಮಿರರ್ಸ್, ಫಿಗರ್ಡ್ ಗ್ಲಾಸ್, ಗ್ಲಾಸ್ ಫಿಟ್ಟಿಂಗ್ಸ್, PVC molded doors, aluminium extrusion. We undertake glass edge polishing, etching and interior decoration, aluminum fabrication. ಪೌರ್ಣಮಿ ಗ್ಲಾಸ್ ಹೌಸ್, ಯೂನಿವರ್ಸಿಟಿ ರೋಡ್, ದೇರ್ಲಕಟ್ಟೆ. ಫೋನ್ 0824220327, ಮೊಬೈಲ್ 9743082240. ಓನರ್ ಹರೀಶ್ ಕುಮಾರ್. ಪೌರ್ಣಮಿ ಗ್ಲಾಸ್ ಹೌಸ್, ದೇರ್ಲಕಟ್ಟೆ. ಶ್ರೀ ಮಹಾಲಕ್ಷ್ಮಿ ಗೋಲ್ಡ್, 916 PIS ಹಾಲ್ಮಾರ್ಕ್ ಆಭರಣಗಳು. ಅದ್ವಿತೀಯ ಗ್ರಾಹಕ ಸಂತೃಪ್ತಿ. ಶುದ್ಧ ಶಾಸ್ತ್ರೀಯ ರೀತಿಯ ಆಭರಣಗಳ ತಯಾರಿಕೆ, ವಿಶೇಷ ವಿನ್ಯಾಸದ ಆಭರಣಗಳ ಸಂಗ್ರಹ, ಕರಾವಳಿ ತೀರದ ವಿಶಿಷ್ಟ ಆಭರಣಗಳಾದ ಹವಳಸರ, ಮುತ್ತುಸರ, ಕರೆಮಣಿ, ಬಳೆ ಹಾಗೂ ಬೆಂಡೋಲೆ, ಸಿಂಗಪೂರ್ ಚೈನ್ ಹಾಗೂ ಬ್ರೇಸ್ಲೆಟ್ಗಳು,
ಶ್ರೀ ಮಹಾಲಕ್ಷ್ಮಿ ಗೋಲ್ಡ್, ಶ್ರೀ ಮಹಾಲಕ್ಷ್ಮಿ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಆಪೋಸಿಟ್ ರೂಪವಾಣಿ ಥಿಯೇಟರ್, ಭವಂತಿ ಸ್ಟ್ರೀಟ್, ಮ್ಯಾಂಗ್ಳೂರ್. ದೂರವಾಣಿ ಸಂಖ್ಯೆ 0824443935. ಯಾರಿಗೂ ಬೇಡ ಆ ಜಾಗ. ಈಗ ನಾವು ಪಾಯಿಂಟಿಗೆ ಬರುವ ಸರ್, ಈ ಜಾಗಕ್ಕೆ ಪಂಡಿತ ಹೌಸ್ ಅಂತ ಯಾಕೆ ಹೆಸರು ಬಂತು? ಈ ಜಾಗ ಪಂಡಿತ ಹೌಸ್ ಅಂತ ಹೇಳಿದರೆ ನನ್ನ ತಂದೆ ಬೋಳಾರದಲ್ಲಿ ಜ್ಯೋತಿಷ್ಯ ಮತ್ತು ಆಯುರ್ವೇದಿಕ್ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಏನು ಹೆಸರು? ಗೋಪಾಲ್ ಪಂಡಿತ್ ಅಂತೇಳಿ. ಆವಾಗ ನಾವು ಇಲ್ಲಿ ಬಂದು ಮನೆ ಕಟ್ಟಿ ನಮಗೆ ಇಲ್ಲಿ ಸ್ವಲ್ಪ ಇಲ್ಲಿ ನಾವು ವಾಸಿಸಲಿಕ್ಕೆ ತೊಂದರೆ ಆಯ್ತು. ಯಾಕಂದರೆ ಕನ್ವಿನ್ಸ್ ಏನು ಹೋಗ್ಲಿಕ್ಕಿಲ್ಲ, ಬರಲಿಕ್ಕಿಲ್ಲ, ನಮ್ಮ ಎಜುಕೇಷನ್ಗೆ ತೊಂದರೆ ಆಗ್ತದೆ ಅಂತ ಹೇಳಿ ನಮ್ಮ ಅಲ್ಲಿ ಬಾಡಿಗೆ ಮನೆಯಲ್ಲಿ ಇದು ಮಾಡಿ ಅಲ್ಲಿ ನಾವು ನಮ್ಮ ಎಜುಕೇಷನ್ ನಾವು ಪೂರ್ತಿ ಮಾಡಿದೆವು. ನನ್ನ ಗ್ರ್ಯಾಜುಯೇಷನ್ ಆಗುವವರೆಗೆ ನಾವು ಅಲ್ಲಿಯೇ ಇದ್ದೆವು. ಅಲ್ಲಿಂದ ನಂತರ ಇದು ಹೊಸ ಬ್ರಿಡ್ಜ್ ಆಯಿತು ನೋಡಿ, ತಲಪಾಡಿ ಬ್ರಿಡ್ಜ್ ಆಗುವಾಗ ಎಸ್ನವ್ರದ್ದು ಒಂದು ಬಸ್ ಆಯಿತು. ಎಸ್ ಒಂದು ಭಾರತ್ ಬಸ್ ಆದ ತಕ್ಷಣ ನಮಗೆ ಅಲ್ಲಿ ಮನೆ ಬಿಡಬೇಕಂತೇಳಿ ಆಯಿತು. ಯಾವ ಬ್ರಿಡ್ಜ್? ನೇತ್ರಾವತಿ ಬ್ರಿಡ್ಜ್. ನೇತ್ರಾವತಿ ಬ್ರಿಡ್ಜ್ ಆಯಿತು. ಬ್ರಿಡ್ಜ್ ಆಗಿ ನಾವು ಇನ್ನೂ ನಮಗೆ ಬಸ್ ಕನ್ವೆನ್ಸ್ ಅಂತ ಆಯ್ತಲ್ಲ ಅಂತೇಳಿ ಹೇಳಿ ನಾವು ಅಲ್ಲಿದ್ದು ಮನೆ ಬಿಟ್ಟು ನಾವು ಇಲ್ಲಿಗೆ ಬಂದೆವು. ಆವಾಗ ನಾವು ತೊಕ್ಕೋಟಿನಿಂದ ಇಳಿದು ನಡ್ಕೊಂಡೇ ಬರೋದು, ಏನೂ ಇದಿಲ್ಲ, ಕನ್ವೆನ್ಸ್ ಇಲ್ಲ. ಆ ಟೈಮ್ನಲ್ಲಿ ಇದಕ್ಕೆ ಪಂಜಿಗುರಿ ಅಂತೇಳಿ ಹೆಸರಿತ್ತು. 1970 ಕರೆಕ್ಟಾಗಿ ನನಗೆ ಹೇಳಲಿಕ್ಕೆ ಆಗೋದಿಲ್ಲ, 72, 73 ಆಗಿರ್ಬೋದು, 73, 74 ಅದೇ ಒಂದು 2-3 ವರ್ಷದಲ್ಲಿ ನನ್ನ ಫ್ರೆಂಡ್ ಒಬ್ಬರ ಬೆಂಗಳೂರಿನಲ್ಲಿದ್ದು RT ಆಫೀಸಿಗೆ ಇಲ್ಲಿಗೆ ಬಂದು ಅವ ಟ್ರಾನ್ಸ್ಫರ್ ಆಗಿ ಇಲ್ಲಿ ಬಂದ. ಇಲ್ಲಿಗೆ ಬಂದ ನಂತರ ಒಂದು ಸಲ ಬಂದು ನಮ್ಮ ತಂದೆ ಹತ್ರ ಹೇಳಿದರು, ಪಂಜಿಗುರಿ ಇಂಚಿನ ಪಂಡಿತಾರೆ, ಪಂಡಿತ ಹೌಸ್ ಅಂತೇಳಿ ಹಾಕುವ, ನೀವು ಇವರು ಪಂಡಿತ ಹೌಸ್ ಅಂತೇಳಿ ಹಾಕುವ ಅಂತ ಹೇಳಿದವ. ಅದಕ್ಕೆ ತಂದೆ ಹೇಳಿದ್ರು, ಅದು ನನ್ನ ಮಗನ ಹತ್ರ ಹೇಳಿದ್ರು, ನನ್ನ ಹತ್ರ ಹೇಳಿದ. ನಾನು ಹೇಳಿದೆ ಬೇಡ ಅಂತ ಹೇಳಿದೆ. ಯಾಕಂದರೆ ಒಂದು ಜಾಗಕ್ಕೆ ಅದು ಒರಿಜಿನಲ್ ನೇವೇ ಇರಬೇಕು, ಹೆಸರೇ ಇರಬೇಕು, ಅದಕ್ಕೊಂದು ಬೇರೆ ಇದಿತ್ತು, ಅದು ಪಂಜಿಗುರೇ ಇರಲಿ. ಇಲ್ಲ ನೀ ಎಂತ ನೀ ಅಂತ ಹೇಳ್ತಿ ಸುಮ್ಮನೆ ಅದು ಹಾಕಿ ಬಿಡುವ ಅಂತೇಳಿದ್ರು. ಇನ್ನೊಂದು ತಂದೆ ಹತ್ರ ಕೇಳ್ತಾನೆ, ತಂದೆ ಇಲ್ಲಿದ್ದರು, ತಂದೆ ಹೇಳಿದ್ರು ಆಡು ಸುರೇಶ ಇದು ಪಂಡಿತ ಹೊಸ್ಕೊಂಡು ಉಪ್ಪಾಡು ಅಂತೇಳಿ ಹೇಳಿ ನಾನು ಹೇಳಿದ್ದೆ ಬೇಡ ಬೇಡ ಅದು ಹಾಗೆ ಇರಲಿ ಅಂತೇಳಿ, ಪಂಜಿಗುರಿ ಅಂತೇಳಿ ಇರಲಿ ಅಂತೇಳಿ. ಅದು ಕಡೆಗೆ ಆಗುವಾಗ ಪಂಡಿತರ ಮನೆ ಆಯಿತು, ಪಂಡಿತರ ಮನೆ ಪಂಡಿತ ಹೌಸ್ ಆಯಿತು. ಹಾಗೆ ಅದರದ್ದೊಂದು ಆಟೋ ಮತ್ತು ಸೇರಿಸಿದ್ರ ಅದು ಏನು ಗೊತ್ತಿಲ್ಲ ನನಗೆ. ಒಟ್ಟು ಮತ್ತು ಪಂಡಿತ ಹೌಸ್ ಅನ್ನೋದೇ ಆಯಿತು. ಈಗ ನಿಮ್ಮ ಅಪ್ಪ ಏನೆಲ್ಲ ಇಲ್ಲಿ ಆಯುರ್ವೇದ ಮೆಡಿಸಿನ್ ಕೊಡ್ತಾ ಇದ್ರು? ನಮ್ಮ ಅಪ್ಪ ಸಾಧಾರಣವಾಗಿ ಮಕ್ಕಳ ರೋಗಕ್ಕೆಲ್ಲ ಚಿಕಿತ್ಸೆ ಮಾಡ್ತಾಯಿದ್ರು ಎಲ್ಲಿ ಬೋಳಾರದಲ್ಲಿ. ಮತ್ತು ಇಲ್ಲಿಗೆ ಬಂದ ನಂತರ ಅವರು ಇಲ್ಲಿಂದ ಬೋಳಾರಕ್ಕೆ ಡೈಲಿ ಹೋಗ್ತಾ ಬರ್ತಾಯಿದ್ರು. ಇಡೀ ವಟಾರ ಈಗ ಪಂಡಿತರದ್ದೇ ವಟಾರ ಆಗಿದೆ. ಇದು ಸಾಧಾರಣವಾಗಿ ನಾವು ಈ ಮನೆ 2 ಮನೆ, ಇದು ನಮ್ಮ ಮಾವಂದು ಮನೆ ಬದಿದ್ದು, ಇದು ನಮ್ಮ ಮನೆ. ಈ ನಮ್ಮ ಭಾವನವರು ಒಟ್ಟಿಗೆ ಸೇರಿ ಒಂದು ಜಾಗ ತಗೊಂಡು ಅದನ್ನು ಪಾಲ್ಗೆ ಮಾಡಿ ಅಲ್ಲಿ ಅವರದ್ದು ಮಾವಂದು ಮನೆ ಆಚೆ ಬಂದಿದ್ದು, ಇವ್ರದ್ದು ನಮ್ಮ ಮನೆ ಈಚೆ ಬಂದಿದ್ದು. ಅವರು ಪಂಡಿತರೇ. ಅವರು ನಮ್ಮ ಜಪ್ಪಿನಲ್ಲಿ ಅವ್ರಿಗೆ ಶಾಪ್ ಇತ್ತು, ನಾರಾಯಣ. ಹೌದು, ನಾವು ಕಣಿಶನ್. ಈಗ ನಿಮ್ಮ ಮಿಸೆಸ್ ಅವರು ಒಂದು ಆರೋಗ್ಯ ಇಲಾಖೆಯಲ್ಲಿ ತುಂಬಾ ಕಷ್ಟಪಟ್ಟವರಂತೆ, ದೂರದಲ್ಲಿ ಸೇವೆ ಮಾಡಿದವರಂತೆ ಅಲ್ವಾ? ಹೌದೌದೌದು. ಎಲ್ಲಿ ಕೆಲಸ ಮಾಡಿದ್ದಾರೆ? ಅಲ್ಲಿ ಅವರಿಗೆ ಫಸ್ಟ್ ಅಪಾಯಿಂಟ್ಮೆಂಟ್ ಆದದ್ದು ಬಿಜಾಪುರ ಜಿಲ್ಲೆಯಲ್ಲಿ ಕಲಾದಿಗೆ ಅಂತೇಳಿ ಒಂದು ಅಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಫಸ್ಟ್ ಅಪಾಯಿಂಟ್ಮೆಂಟ್ ಅವರಿಗೆ. ಆಫ್ಟರ್ ಮ್ಯಾರೇಜ್, ಯಾಕಂದರೆ ನನಗೆ ಹಂಪನಘಟ್ಟಲ್ಲಿ ಮೆಡಿಕಲ್ ಶಾಪ್ ಇತ್ತು, ಅಂದರೆ ಪಾರ್ಟ್ನರ್ಶಿಪ್ನಲ್ಲಿದ್ದದ್ದು. ಅದು ಮೆಡಿಕಲ್ ಶಾಪ್ ಇದ್ದ ಕಾರಣ ನಾನು ಈ ಬಿಜಾಪುರಕ್ಕೆ ಯಾಕೆ ಹೋಗೋದು, ಬೇಡ ನಮಗೆ ಇಲ್ಲಿ ಇದಕ್ಕೂ ಎಷ್ಟಾದರೂ ನಾವು ಮಾಡಿದ್ರೆ ಹೀಗೆ ಇದು ಮಾಡಿ. ಮತ್ತು ನಮಗೆ ಮ್ಯಾನುಫ್ಯಾಕ್ಚರಿಂಗ್ ಒಂದು ಸಣ್ಣ ಸ್ಟಾರ್ಟ್ ಮಾಡಿದ್ದೆ ಬೋಳಾರದಲ್ಲಿ, ಆಯುರ್ವೇದಿಕ್ ಮ್ಯಾನುಫ್ಯಾಕ್ಚರ್. ಅದು ಸೇಲ್ಸ್ ಇತ್ತು. ಆದ ಕಾರಣ ಬೇಡ ಅಂಥೇಳಿ ನಾನು ಅವಳನ್ನು ಇದರಲ್ಲಿ ಮನೆಯಲ್ಲಿ ಕೂತ್ಕೊಳ್ಳು ಅಂತ ಹೇಳಿದೆ. ಮತ್ತು ನೋಡುವಾಗ ನಮ್ಮ ಅಲ್ಲಿದ್ದು ಕ್ಲೋಸ್ ಆಯಿತು. ಕ್ಲೋಸ್ ಆಗುವಾಗ ಮತ್ತು ಅಲ್ಲಿಂದ ಇವರು ಇದು ಎನ್ಕ್ವೈರಿಯಲ್ಲಿ ಆಗಿ, ಅಫಿಷಿಯಲ್ ಎನ್ಕ್ವೈರಿಯಲ್ಲಿ ಆಗಿ ಕಡೆಗೆ ಎಲ್ಲಿ ಕೊಟ್ಟರು, ಹಾನಗಲ್ಲಿಗೆ ಕೊಟ್ಟರು, ಹಾವೇರಿ. ನಿಮ್ಮ ಮಿಸಸ್ ಹೇಳ್ತಾ ಇದ್ರು, ಬೆಳಿಗ್ಗೆ 8 ಗಂಟೆಗೆ ಹೋದ್ರೆ ರಾತ್ರಿ 9 ಗಂಟೆವರೆಗೆ ನಾವು ಮಂಗಳೂರಲ್ಲಿ ಕಾಯ್ತಾ ಇದ್ದೇವೆ ಬಸ್ಸಿಗೆ ಅಂತ. ಹೊಸೋಡಿ ಗೊಂಬೆಯಿಂದ ಆ ಟೈಮ್ನಲ್ಲಿ ನೀವು ಎಲ್ಲಿವರೆಗೆ ಮೆಡಿಸಿನ್ ಕೊಂಡು ಹೋಗ್ತಿದ್ರಿ? ನಾವು ಸಾಧಾರಣ ಇಲ್ಲಿ ನಮ್ಮ ಮೆಡಿಸಿನ್ ನಾನು ಮುಳ್ಳೇರಿಯಾ, ಬೋಯಿಖಾನ, ಅಲ್ಲಿಂದ ನಮ್ಮ ಸಾಧಾರಣ
ಕನಿಯಾಲ ಕನಿಯಾಲ ಉಪ್ಪಳ ಬಾಯಾರೆಲ್ಲ ಕವರ್ ಮಾಡ್ತಾಯಿದ್ದೆ. ಅದು ನಡ್ಕೊಂಡು ಹೋಗುದಾ? ಅಲ್ಲಿ ಬಸ್ ಇತ್ತು. ಬಸ್ ಸ್ಟಾರ್ಟಿಂಗಲ್ಲಿ ನೀವು ಚೀಲ ಹಿಡ್ಕೊಂಡು ಬ್ಯಾಗ್ ಹಿಡ್ಕೊಂಡು ನಡ್ಕೊಂಡೇ ಹೋಗೋದು. ಯಾಕಂದರೆ ನಮಗೆ ಟೈಮ್ ಟು ಟೈಮ್ ಬಸ್ ಇರಲಿಲ್ಲ. ಆದ ಕಾರಣ ಒಂದು 2-3 ಕಿಲೋಮೀಟ್ರ್ ಇದ್ದರೆ ನಡ್ಕೊಂಡೇ ಹೋಗೋದು ಆ ಟೈಮ್ನಲ್ಲಿ. ಆ ಕಡೆ ಮದೂರು ಮತ್ತು ಚೆರ್ಕಳ ಮತ್ತು ನಮ್ಮ ಕೋಟಿಕುಳ ಮತ್ತು ಇದು ಕಾಂಜಂಗಾಡು ಅಲ್ಲಿವರೆಗೆ ನಾವು ಕವರ್ ಮಾಡ್ತಾಯಿದ್ದೇವೆ ಸಾಧಾರಣ. ಈ ಕಡೆ ಉಪ್ಪಳ, ಮಂಜೇಶ್ವರ ಈ ಕಡೆ ಎಲ್ಲ. ಈಗ ಬೋಳಾರದಲ್ಲಿ ಶಾಪನ್ನು ಉಳಿಸ್ಕೊಂಡಿದ್ದೀರಾ ನೀವು? ಹಾಂ, ಈಗ ಬೋಳಾರದಲ್ಲಿ ಶಾಪ್ ಉಂಟು. ಬದಿ ಅದು ಬಾಡಿಗೆದ್ದು ಶಾಪು. ಯಾಕಂದರೆ ಅಲ್ಲೀಗ ನಾವು ಏನಿಲ್ಲ, ನನ್ನ ತಂದೆ ಹೆಸರಿಗೋಸ್ಕರ ನಾನು ಒಂದು ಆದಿತ್ಯವಾರ ಒಂದೊಂದೆರಡು ಗಂಟೆ ಹೋಗಿ ಕೂತ್ಕೊಂಡು ಬರ್ತೇನೆ ಅವರ ನೆನಪಿಗೋಸ್ಕರ. ಮೆಡಿಸಿನ್ ಕೊಡೋದಿಲ್ಲ? ಇದು ಏನಿಲ್ಲ ಹಾಂ, ಏನಿಲ್ಲ ಮೆಡಿಸಿನ್ ಏನು ಕೊಡೋದಿಲ್ಲ. ಎಲ್ಲ ತಯಾರಿಗೆ ಎಲ್ಲ ನಿಲ್ಲಿಸಿದ್ದೇವೆ ಈಗ. ಯಾಕಂದರೆ ಒಂದನೇದಾಗಿ ನನಗೆ ವಯಸ್ಸಾಯಿತು. ಈಗ ಅದರ ಬಗ್ಗೆ ಕಾಳಜಿ ತಗೊಳ್ಳಿಕ್ಕೆ ಮೆಡಿಸಿನ್ ಯಾವುದಕ್ಕೆಲ್ಲ ನಾವು ಸಾಧಾರಣ ಆಸವಾರಿಷ್ಟ ಸಾಧಾರಣ ಮಾಡ್ತಾಯಿದ್ದೆವು. ಆಸವಾರಿಷ್ಟ, ಲೇಹ ಮತ್ತು ಎಣ್ಣೆ ಇದೆಲ್ಲ ಮಾಡ್ತಾಯಿದ್ದೆವು. ಆಗಲ್ಲಿ ತಂದೆಗೆ ಒಳ್ಳೆ ಇದಿತ್ತು, ವ್ಯಾಪಾರ ಇತ್ತು, ಒಳ್ಳೆ ಇದಿತ್ತು. ಮತ್ತು ಬೋಳಾರದ ಪಂಡಿತರಂದರೆ ಭಾರಿ ಫೇಮಸ್ ಆಗ. ಅದರೊಟ್ಟಿಗೆ ಆಯುರ್ವೇದಿಕ್ ಒಟ್ಟಿಗೆ ಜ್ಯೋತಿಷ್ಯ ಹೇಳ್ತಾಯಿದ್ರು. ಇದೆಲ್ಲ ಇತ್ತು ನಮ್ಮದು. ಮತ್ತು ಅವರು ಇಲ್ಲಿ ಉಳ್ಳಾಲ ತಾಲೂಕಲ್ಲಿ ಪಂಡಿತರ ಹೆಸರು ಅಜರಾಮರ ಆಗಿದೆ. ಅದರಲ್ಲಿ ಕೆಲವು ಸಲ ನಮ್ಗೆ ಏನಾಗಿದೆ ಅಂದರೆ ಅದು ಪಂಡಿತೋತ್ಸವ ಆದ ನಂತರ ತುಂಬ ತೊಂದರೆ ಕೂಡ ಆಯಿತು. ತೊಂದರೆ ಆಯಿತು ತುಂಬ. ಏನು ತೊಂದರೆ ಅಂತೇಳಿ ಹೇಳಿದರೆ ಎಲ್ಲರೂ ಪಂಡಿತೋತ್ಸವ ಒಂದು ಸಲ ನನಗೆ ನಮ್ಮ ತಂದೆ ಒಬ್ಬರು ವಯಸ್ಸಾದವರು ಬಂದಾಗ ಒಬ್ಬರು ಪೊಲೀಸ್ ಬಂದು ಹೇಳಿದ್ರು, ಪಂಡಿತೋತ್ಸವ ಹೌದು ಪಂಡಿತೋತ್ಸವ, ನಾನು ಪಂಡಿತರು ಇಲ್ಲ ಬಾಬುಗುಡ್ಡೆಯಲ್ಲಿ ಚೂರಿ ಹಾಕಿ ಪಂಡಿತೋತ್ಸವನಲ್ಲಿದ್ದಾರೆ ಅಂತೇಳಿ ಹೇಳಿದರು. ಆಗ ನನ್ನ ತಂದೆ ಹೇಳಿದ್ರು, ನನ್ನ ಮಕ್ಕಳು ಏನು ಚೂರಿ ಹಾಕಿ ಅಂಥದ್ದಕ್ಕೆ ಹೋಗುವವರಲ್ಲ, ನನಗೆ ಅದರ ಬಗ್ಗೆ ಗೊತ್ತಿಲ್ಲ ಏನಂತೇಳಿ ಹೇಳಿದರು. ಹೌದ. ನೆಕ್ಸ್ಟ್ ಹೆಡ್ ಕಾನ್ಸ್ಟೇಬಲ್ SI ಬಂದರು, ನಾನಿದ್ದೆ ಆವಾಗ ಬಂದು ಇಂಥದ್ದೊಂದು ಕೇಳಿ ಪಂಡಿತೋತ್ಸವ. ನಾನು ಹೇಳಿದೆ, ಸರ್ ನೀವು ಮುಂಚೆ ಒಬ್ಬರು ಪೊಲೀಸ್ನವರು ಬಂದರು, ಈಗ ನಾವು ಸ್ವಲ್ಪ ಉನ್ನತ ಶ್ರೇಣಿಯಲ್ಲಿರುವ SI ಬಂದರು. ನೋಡಿ ನಮ್ಮ ತಂದೆಗೆ ಪೊಲೀಸ್ನವರನ್ನೆಲ್ಲ ಮುಂಚಿನವರಿಗೆ ಪೊಲೀಸ್ ಅಂದರೆ ಭಾಳ ಹೆದರಿಕೆ ನೋಡಿ ಹೇಳಿದೆ. ನೀವು ಆದಷ್ಟು ನಮ್ಮಲ್ಲಿಗೆ ಬಂದು ಪಂಡಿತೋತ್ಸವ ಅಂತೇಳಿ ನಮ್ಮ ಪಂಡಿತರ ಮನೆ, ಇದು ಊರಲ್ಲ. ಆದ ಕಾರಣ ನೀವು ಬೇರೆ ಕಡೆಯಲ್ಲಿ ಅಂಗಡಿ ಉಂಟು, ಅಲ್ಲಿ ಕಡೆ ವಿಚಾರಿಸಿ ಅಲ್ಲಿ ಇದು ಮಾಡಿ ಸರ್, ಇಲ್ಲಿ ಬಂದು ನಮ್ಮ ತಂದೆಗೆ ಇದು ಕೊಡಬೇಡಿ ಅಂತ ಹೇಳಿದೆ. ಅದರ ನಂತರ ಅದಕ್ಕಿಂತ ಮೇಲೆ ಹೋಯಿತು. ಒಂದು ಸಲ ಕರಾವಳಿಯಲ್ಲಿ ಪಂಡಿತೋತ್ಸವದಲ್ಲಿ ಶ್ರೀಗಂಧ ಭತ್ತೆ ಅಂತೇಳಿ ಆಯಿತು, ರೆಡ್ ಇದರಲ್ಲಿ. ನಾನು ಆವಾಗ ಎಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿದರು. ನಾವು ಆವಾಗ ಮೊಬೈಲ್ ಎಲ್ಲ ನೋಡಿ ಲ್ಯಾಂಡ್ಲೈನ್ ಇತ್ತು, ಎಲ್ಲ ಫೋನ್ ಮಾಡಿದರು. ಯಾವಾಗ ಮಾರಾಯ ನೀನು ಔಷಧಿ ಕೆಲಸ ಬಿಟ್ಟು ಶ್ರೀಗಂಧ ಇದು ಮಾಡಿದ್ದು ಯಾವಾಗ ಅಂತ ಕೇಳಲಿಕ್ಕೆ ಶುರು ಮಾಡಿದರು. ಅದಕ್ಕೆ ನಾನು ಮತ್ತು ಅವರು ಕರಾವಳಿಯಲ್ಲಿ ಎಡಿಟರ್, ಅವರ ಹೆಸರಿಗೆ ಮರ್ತೋದು, ಸೀತಾರಾಮ್, ಅವರಿಗೆ ಫೋನ್ ಮಾಡಿ ಹೇಳಿದೆ, ನೀನು ಹೇಗೆ ಹಾಕಿದ್ದು, ಹೇಗೆ ನಿನ್ನ ಮೇಲೆ ಮಾನನಷ್ಟ ನಾನು ದಾವ ಮಾಡ್ತೇನೆ ಅಂತ ಹೇಳಿದೆ. ಇಲ್ಲೆಲ್ಲ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗುವಾಗ ಅಲ್ಲಿ ನನಗೆ ಇಂಥ ನ್ಯೂಸ್ ಸಿಕ್ಕಿತ್ತು, ಅದನ್ನು ನಾನು ಪ್ರಿಂಟ್ ಮಾಡಿದೆ ಅಂತ ಹೇಳಿದೆ. ನಂತರ ಇನ್ನೂ ಯಾವುದಕ್ಕಂತ ಪ್ರಿಂಟ್ ಮಾಡಲಿಕ್ಕೆ ಹೋಗಬೇಡ, ಯಾಕಂದರೆ ಪಂಡಿತೋತ್ಸವ ಊರಿನ ಹೆಸರು ಇರುವುದರಿಂದ ತೊಂದರೆ ಆಗಿದೆ ಅಂತ ಹೇಳಿದೆ. ಮತ್ತು ಕಡೆಗೆ ನಾನು ಸ್ಟೇಷನ್ಗೆ ಹೋಗಿ ಹೇಳಿದೆ, ನೀವು ಕಂಪ್ಲೇಂಟ್ ತಗೊಳ್ಳುವಾಗ ಪಂಡಿತೋತ್ಸವ ಅಂತೇಳಿ ತಗೊಳ್ಳಿ ಬೇಡಿ ಸರ್, ಪಂಡಿತೋತ್ಸವ ಸಮೀಪ ಅಂತೇಳಿ ತಗೊಳ್ಳಿ, ಪಂಡಿತೋತ್ಸವ ಅಂತ ತಗೊಳ್ಳಿ, ಭಾರಿ ತೊಂದರೆ ಆಗ್ತದೆ ನನಗೆ ಅಂತ ಹೇಳಿದೆ. ಅದರ ನಂತರ ಈಗ ಅಂಥದ್ದೇನು ತೊಂದರೆ ಇಲ್ಲ. ಪಲ್ಲೆಕ ಪಂಡಿತ ಹೌಸ್ ಪಂಡಿ ಕೂಡಲೇ ನಂಗೆ BJP ಆನಿದ ಮಂಡಲಾಧ್ಯಕ್ಷರಾಯಿನ ಚಂದ್ರಹಾಸ್ ಪಂಡಿತ ಹೌಸೇರ್ನ ನೆನಪಾಪುಂಡು. ಚಂದ್ರಹಾಸ್ ಪಂಡಿತ ಹೌಸೇರ್ನ ಇಲ್ಲಲು ಇಂಚಿಪ ಒಂದು ಕೊರಗಜ್ಜನ ಕೋಲ ನಡತ್ತಂಡೆ ಐತ ಒಂದು ಚೂರು ಪೊರ್ಲುನು ತೂದು ಈ ಸಂಚಿಕೆ ಮುಗಿಪುಗ.
ಆ ದೇವಿಗೆ ಪ್ರಸಾದವನ್ನು ಸ್ವೀಕಾರ ಮಾಡಿದಲ್ಲಿ ಅವರಿಗೆ ಪೂರ್ಣ ಆರೋಗ್ಯ ಕೊಟ್ಟು ಅವರ ವ್ಯವಹಾರ ಉದ್ಯಮದಲ್ಲಿ ಇನ್ನೂ ಅಭಿವೃದ್ಧಿ ಮಾಡಿಕೊಂಡು ಆ ದೇವಿಯ ಪೂರ್ಣ ರಕ್ಷಣೆ ಮುಂದಿನ ಭವಿಷ್ಯ ಜೀವನದಲ್ಲಿ ಯಾವ ತೊಂದರೆಯಾಗದೆ ತುಂಬ ಸಮಾಜ ಸೇವೆ ಮಾಡುವಂಥ ಯೋಗ ಭಾಗ್ಯವನ್ನು ಆ ದೇವಿ ಅವರಿಗೆ ತೋರಿಸಿ ಆ ದೇವಿಯ ಸನ್ನಿಧಿಗೆ ಪ್ರಾರ್ಥನೆ ಮಾಡಿದ ಎಲ್ಲ ಇಷ್ಟಾರ್ಥವನ್ನು ಪರಿಪೂರ್ಣದಲ್ಲಿ ನಡೆಸಿಕೊಂಡು ಅವರ ಸಾಂಸಾರಿಕ ಜೀವನದಲ್ಲಿ ಸುಖ ಸಮೃದ್ಧಿ ನೆಮ್ಮದಿ ಶಾಂತಿ ಸಮಾಧಾನವನ್ನು ಕೊಟ್ಟು ದೇವಿಯ ಸನ್ನಿಧಿಯ ಅನುಗ್ರಹದಿಂದ ನಮ್ಮ ಎಲ್ಲ ಆಶೋತ್ತರವನ್ನು ಆ ದೇವಿಯ ಪರಿಪೂರ್ಣದಲ್ಲಿ ನಡೆಸಿಕೊಟ್ಟಿರುವ ಆ ಸಂತೋಷವನ್ನು ಕೊಟ್ಟು ನಿರಂತರ ಆ ದೇವಿಯ ಪರಿಪೂರ್ಣ ರಕ್ಷಣೆ. ಎನ್ನ ಕಟ್ಟು ಬಂದಾಗ ಓಲೆ ಉಟ್ಬೋದು ಓಲೆದ ಒಕ್ಕಲಿ ತೋಡು ಪೂರಕರ ಕಟ್ಟು ಮಾಡ್ಬೋದು ರಡ್ಡುತ್ತರದ ಕಟ್ಟು ನೋಡಿಕೆ
ಸಂಸಾರ ಸಾನ್ನಿಧ್ಯ ಈ ಜಾಗದ ಉಜ್ಜಿರ ಗಂಧ ಬರ್ತದೆ. ಅದೇ ಈ ಉಜ್ಜಿರ ಗಂಧನು ಖಂಡಿತವಾದಲ್ಲ ಮಾನವೀರ ಮಂಕು ಮರಲು ಕಟ್ಟೆ ಎಲ್ಲ ಗೊತ್ತು, ಮತ್ತಿನ ಮರಲು ಗುಡುಪ ಎಲ್ಲ ಗೊತ್ತುಂಡು, ಮಾನವನ ಕರಿಪ ಎಲ್ಲ ಗೊತ್ತು, ಉರಿಪ ಎಲ್ಲ ಗೊತ್ತು ಬಂದ ತೀರ್ಮಾನದ ಬಾರ್ದು ನಿಟ್ಟಿನ ನಡುಕಿನ ಉಜ್ಜಿರ ಗಂಧನ ಪಣೋದಿ ಬಿಟ್ಟು ದೀಲೆ ಉಳ್ಳಡ ಏಪುಗಳ ತಪ್ಪವಡೆ ಒಯ್ಟೆ ಬಂದು ಒಯ್ಟೆನೆ ಬಲೆ ಖಂಡಿತವಾದಲ್ಲ ಎಂಚಿನ ಕಾರ್ಯವಾಗ ಬರಲಗಡೆ ಮಾಯ ಖಂಡಿತ ಏನಾಗಲಿ ಬೆರೆಸೇ ಬರ್ತದೆ ಆ ಒಂದು ಕಾರ್ಯವನ್ನು ನಮ್ಮ ಒಂದು ಇನ್ನಿತ ಊರುದ ಕತೆ. ನನ್ನ ಕೆಲವು ಊರುದ ಕತೆ ತೊಟ್ಟಿಗೆ ಬರ್ಪ ಸಂಚಿಕೆಡೆ ತಿಕ್ಕುವ ಆಡೆಮುಟ್ಟ ಸೊಲ್ಮೆಲು.